ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ, ಅದನ್ನ ಕಷ್ಟಪಟ್ಟು ನುಂಗ್ಲಾರ್ದಿರ್ ತಿಂತು ಫ್ರೆಂಡ್ಸ್. ಉಪ್ಪಿಟ್ಟು ಟೇಸ್ಟ್ ಆಗಿರ್ಲಿಲ್ವಾ ಅಂತಲ್ಲ ಫ್ರೆಂಡ್ಸ್, ಟೇಸ್ಟ್ ಆಗಿ ಮಾಡ್ತೀನಿ. ಉಪ್ಪಿಟ್ಟು ಅಂದ್ರೆ ನನಗೂ ಶಿವಾಗೂ ಅಲರ್ಜಿ ಗಜ್ಜಿ ಎಲ್ಲನೂ. ಅದಕ್ಕೆ ಈಗಲೂ ನಾನು ಉಪ್ಪಿಟ್ಟು ಹಾಕಿದ್ರೆ ಸುಮ್ಮನೆ ಇರ್ತೈತಾ, ಹಂಗೆ ಕೋರ್ಟ್ಗೆ ಹೋಗಿದ್ರೆ ಡೈವರ್ಸ್ ಕೊಟ್ಬಿಡ್ತಿದ್ದೆ. ಅದಕ್ಕೆ ನೆನೆ ಊರಿಂದ ತಂದಿರೋ ಸೊಪ್ಪು ಐತೆ ಫ್ರೆಂಡ್ಸ್. ನೆನೆಲ್ಲ ಬೆಳಗ್ಗೆ ನೆನೆ ವಿಡಿಯೋ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ಈ ಸೊಪ್ಪು ಹೆಸರು ಹುಡುಕಿ ಸಾಕಾಯ್ತು, ಮರ್ತೋಗ್ಬಿಟ್ಟಿದ್ದೀನಿ. ಈ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಸ್ಸಾರು ಮಾಡುವ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು. ಬನ್ನಿ ಸರ್, ಸ್ನಾನ ಮಾಡ್ಕೊಂಡು ಬನ್ನಿ ಸರ್. ನಿಮ್ಮ ಹತ್ರ ಪರ್ಫ್ಯೂಮ್ ಗಮ್ಮಂತಿದೆ. ಯಾವ್ದು ಬೇಕು? ಬನ್ನಿ ಬನ್ನಿ ಫ್ರೆಂಡ್ಸ್, ಬನ್ನಿ. ಗೊಬ್ಬರ ತುಂಬಾ ಆಗೋಯ್ತಾ? ಏನಪ್ಪಿ ಗಬ್ಬು ಫ್ರೆಂಡ್ಸ್. ನಮ್ಮ ರೂಮ್ಗೆ ಟೈಲ್ಸ್ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ತಳ್ತಾ ಇದ್ದೀನಿ ರಪ್ಪಿ. 6 ತಿಂಗಳು ಕೊಡ್ತಾ ನಂಗೆ ಆಡ್ಬೇಡ. ಇದು ನಮ್ಮ ಹಾಲ್ಗೆ ಹಾಕಿರೋ ಥರದ್ದು ಅಕ್ಸನ ಅಂತ ಅನ್ಕೊಂಡ್ವಿ ಫ್ರೆಂಡ್ಸ್. ಅದೇನೋ ಆ ಕಲರ್ ಇಲ್ವಂತೆ, ಈಗ ಬರ್ತಾ ಇಲ್ವಂತೆ. ನೀವೆಲ್ಲ ಕಲ್ತರ ಐತಲ್ಲ, ಎರಡೇ ಕಲರಾ? ಓ ಮೈ ಗಾಡ್, ಇದೇ ಒಂದು ಸ್ವಲ್ಪ ಹಾಲ್ಗೆ ಮ್ಯಾಚ್ ಆಗ್ತಿದೆ. ಓಕೆ, ಇದನ್ನೇ ಸೆಲೆಕ್ಟ್ ಮಾಡಿ. ನೀರಾ ಚಮ್ಕೊಡು. ನಿನ್ನ ಹತ್ರ ಗೊಮ್ಮೆ ಹೆಂಗಂತ ಇದೆ ಗೊತ್ತೇನಪ್ಪಿ? ಕ್ಯಾಸ್ಟ್ ಫೀಲಿಂಗ್ ಇಲ್ಲಪ್ಪ ನನಗೆ. ನೀರ್ ಬೇಕಾ ಸ್ವಾಮಿ? ಅಲ್ಲೇ ರೀ, ದೂರ ನಿಂತ್ಕೊಳ್ಳಿ, ದೂರ. ಕೊರೋನಾ ಬಂದಾಗ ಎಷ್ಟೋ ಜನ ಹಿಂಗ್ ಮಾಡಿದ್ರಲ್ಲ ಫ್ರೆಂಡ್ಸ್, ಹಂಗ್ ಮಾಡ್ಬಾರ್ದು. ವಿಡಿಯೋಗಳು ನೋಡಿದ್ರೆ ಬೇಜಾರಾಗ್ತಿತ್ತು. ಯಾಕೆ ಹಿಂಗೆ ಮನುಷ್ಯರು ಹಿಂಗ್ ಆಡ್ತಾರೆ ಅಂದ್ಬಿಟ್ಟು. ಅದು ಗೊಬ್ಬರ ತುಂಬ್ಕೊಂಡ್ ಬಂದಿತ್ತಲ್ಲ, ತುಂಬ್ತಾ ಐತೆ ಇನ್ನು. ಅದು ಸ್ಮೆಲ್ ಜಾಸ್ತಿ, ಕೋಳಿ ಗೊಬ್ಬರ ಫ್ರೆಂಡ್ಸ್. ಅದಕ್ಕೆ ದೂರ ನಿಂತ್ಕೊಂಡೈತೆ. ಕುದುರೆ ಗೊಬ್ಬರ, ಕರೆಕ್ಟ್. ಕೋಳಿ ಗೊಬ್ಬರ ಅಂತ ಕನ್ಫ್ಯೂಸ್ ಮಾಡ್ಕೊಂಡೆ. ಕುದುರೆ ಗೊಬ್ಬರ ಫ್ರೆಂಡ್ಸ್. ವೆರಿ ಪರ್ಫ್ಯೂಮ್ ಸ್ಮೆಲ್ ಅನ್ಕೊಳ್ಳಿ. ಸ್ಮೆಲ್ಲು ಜಾಸ್ತಿ, ಅದ್ರಲ್ಲಿ ಕೆಲಸ ಮಾಡ್ಬಿಟ್ರೆ ಹೀಟ್ ಜಾಸ್ತಿ ಫ್ರೆಂಡ್ಸ್. ನಾನು ಕೆಲಸ ಮಾಡ್ಬೇಕಾದ್ರೆ ಕಣ್ಣು ಉರಿ, ಮೂಗುರಿ, ಹೇಳಕ್ಕಾಗ್ತಲ್ಲ. ಉರಿ ಓವರ್ ಹೀಟು ಗೊಬ್ಬರ ಫ್ರೆಂಡ್ಸ್. ಅದನ್ನೇ ಇವಾಗ ತುಂಬ್ತಾವ್ರೆ, ಇಳಿಸ್ತಾವ್ರೆ, ಏನೇನೋ ಮಾಡ್ತಾವ್ರೆ. ಇದು ವೇಸ್ಟ್ ಸೊಪ್ಪು ಅಂತ ತುಂಬಾ ಜನ ತಿನ್ನಲ್ಲ ಫ್ರೆಂಡ್ಸ್. ಅದಕ್ಕೆ ಶಿವ ಅವರಮ್ಮ ಕಳ್ಸಿರೋದು. ನಾನು ಎತ್ಕೊ ಬರ್ಬೇಡ ಅಲ್ಲಿಂದ ಏನು ಅಂದೆ, ಎತ್ಕೊ ಬಂದೈತೆ. ಇದು ಮೊಟ್ಟೆ ಇಕ್ಕಿರೋದು ಫ್ರೆಂಡ್ಸ್. ಇದೇನೋ ಹುಳ ಮೊಟ್ಟೆ ಇಕ್ಕಿರೋದು. ಇದೇನೋ ಸಾಂಬಾರಲ್ಲಿ ಮಿಕ್ಸ್ ಆಗ್ಬಿಟ್ರೆ ಕೆಟ್ಟು ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್ ಸಾಂಬಾರು. ಇದನ್ನೆಲ್ಲ ತಿನ್ಬಾರ್ದು. ಜೊತೆಗೆ ಇದರಲ್ಲಿ ಇಲ್ಲಿ ಫ್ರೆಂಡ್ಸ್, ಈ ಬೀಜ ತಿಂದರೆ ಏನಾಗಲ್ಲ, ಸೊಪ್ಪಿನ ಬೀಜ. ಆದರೆ ಯಾಕೆ ತಿನ್ನಲ್ಲ ಅಂದರೆ, ಇದು ಒಂಥರ ಕಲ್ ತಿಂದಂಗೆ ಫ್ರೆಂಡ್ಸ್. ಸೊಪ್ಪಲ್ಲಿ ಕಲ್ ಸಿಕ್ಬಿಟ್ರೆ ಹೆಂಗೆ ಕಟುಮ್ ಆ ಥರ ಬರ್ತೈತೆ, ಕಟುಮ್ ಅಂತ. ಅದಕ್ಕೆ ಇದನ್ನು ಬಿಡ್ಸಾಕ್ಬಿಡ್ಬೇಕು. ಇಲ್ಲಾಂದರೆ ಅದು ಗೊತ್ತಿರುತ್ತೆ ಸೊಪ್ಪಿನ ಬೀಜ ಅಂತ, ಆದರೂ ನಮ್ಮ ಮೈಂಡಲ್ಲಿ ಕಲ್ಲು ಅನ್ನೋ ಫೀಲ್ ಬರ್ತೈತೆ. ಜೊತೆಗೆ ಈ ಸೊಪ್ಪು, ಇದು ಗೊತ್ತಾ ಫ್ರೆಂಡ್ಸ್? ಇದು ಗದ್ದೆ ಸೊಪ್ಪು ಅಂತ ಕರೀತಾರೆ. ಇದು ನಾನು ನಮ್ಮೂರಲ್ಲಿ ತಿನ್ನಲ್ಲ ಫ್ರೆಂಡ್ಸ್, ಶಿವ ಊರಲ್ಲಿ ತಿಂತಾರೆ. ಶಿವ ಅವರಮ್ಮ ಯಾವಾಗಲೂ ಕಿತ್ಕೊ ಬರ್ತಾ ಇರ್ತೈತೆ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಐತೆ. ಇದರಲ್ಲಿ ಸೊಪ್ಪು ಸಾರು ಮಾಡ್ತಾರೆ, ಸೂಪರಾಗಿರ್ತೈತೆ. ಇದನ್ನೆಲ್ಲ ಬಿಡಿಸ್ಬೇಕು ಸ್ವಲ್ಪ. ಇದು ಎಲ್ಲ ಒಂದು ಸ್ವಲ್ಪ ಬಿಡ್ಸೋಕೆ ಜಾಸ್ತಿ ಟೈಮ್ ಬೇಕು ಫ್ರೆಂಡ್ಸ್. ಇಲ್ಲಿ ಎಲ್ಲ ಸೊಪ್ಪಲ್ಲಿ ಮೊಟ್ಟೆಗಳೇನೆ, ಬಿಡಿಸೋಷ್ಟರಲ್ಲಿ ಹುಚ್ಚಿಡ್ದಂಗೆ ಆಗ್ತಿದೆ. ಇಷ್ಟು ವರ್ಷದಲ್ಲಿ ಶಿವ ಅವ್ರ ಅಮ್ಮ ಫ್ರೆಂಡ್ಸ್ ಈ ಥರ ಸೊಪ್ಪು ಯಾವತ್ತೂ ಕಟ್ ಕಳಿಸಿಲ್ಲ. ನೀವು ನೋಡಿರ್ತೀರಾ ಫ್ರೆಂಡ್ಸ್ ವಿಡಿಯೋದಲ್ಲಿ. ಕೀರೆ ಸೊಪ್ಪು ಕಟ್ ಕಳಿಸಿಲ್ಲ. ಒಣಗೊನೆ ಸೊಪ್ಪು, ನುಗ್ಗೆ ಸೊಪ್ಪು, ಇವೆರಡೇ ನನಗೆ ಜಾಸ್ತಿ ಫೇವ್ರೇಟು. ಅದೇ ಕಟ್ ಕಳಿಸ್ತಾಯಿತ್ತು. ಈ ಸೊಪ್ಪು ಕಟ್ ಕಳಿಸಿರೋದು ನೋಡಿ ನನಗೆ ಫೀಲ್ ಹೆಂಗೈತಂದ್ರೆ, ನನಗೆ ಪನಿಷ್ಮೆಂಟ್ ಕೊಟ್ಟಂಗೈತೆ. ಮಾಡ್ತೀನಿ ಬಿಡಿಸ್ಕೊಂಡು ತಲೆ ಹುಚ್ಚಿಡ್ಸ್ಕೊಂಡು ಸಾಯಿ ಅಲ್ಲೇ. ಇನ್ನೇನ್ ಫ್ರೆಂಡ್ಸ್ ನೋಡ್ರಿ, ನೋಡ್ತಾ ಇದ್ರೇನೆ ಎಷ್ಟು ಟೈಮ್ ಗೊತ್ತಾ? ಆಗ್ಲಿಂದ ಇಷ್ಟು ಬಿಡಿಸೋಷ್ಟರಲ್ಲಿ ಆಗೋಯ್ತು ಅರ್ಧ ಗಂಟೆ. ಈ ಸೊಪ್ಪಲ್ಲಿ ಹುಳಗಳು ಮೊಟ್ಟೆ ಹಾಕಿರೋದು ಯಾಕೆ ಕಿತ್ಕೊಬಂದ್ರು? ಇವು ಮೊರಿ ಆಗ್ತಾ ಇದ್ದ ಇನ್ನು ಸ್ವಲ್ಪ ದಿನಕ್ಕೆ. ನಮ್ಮ ಮೊಟ್ಟೆ ಒಳಗೆ ಮೊರಿ ಆಗ್ಲಿ ಅಂತ ಕಟ್ಕೊಳ್ಸೋರ? ಈ ಸೊಪ್ಪು ಯಾವತ್ತೂ ಕಟ್ಕೊಳಿಸ್ತಾ ಇರ್ಲಿಲ್ಲ ಫ್ರೆಂಡ್ಸ್ ಇದು. ಅದಕ್ಕೆ ಒಂದು ಸ್ವಲ್ಪ ನಾನು ಡಿಪ್ರೆಷನ್ಗೆ ಹೋಗಿ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸೊಪ್ಪು ನಾನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಅಡುಗೆಗೆ. ಇಲ್ಲಿ ಈ ಥರ ಒಂದೆಲೆ ಮಿಕ್ಸ್ ಆಗ್ಬಿಟ್ರೂ ಸಾರು ಪೂರ್ತಿ ಕೆಟ್ಟೋಗ್ತೈತೆ. ಹಂಗಾಗಿ ಇದು ಬಿಡಿಸೋಷ್ಟಲ್ಲೇ ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ. ಅದಕ್ಕೆ ಇಲ್ಲಿ ಇದು ಗದ್ದೆ ಸೊಪ್ಪು, ಇದು ಮಾತ್ರ ಸ್ವಲ್ಪ ಬಿಡಿಸ್ಕೊಂಡೆ. ಇದೇ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡ್ತೀನಿ ಫ್ರೆಂಡ್ಸ್. ಬೇಡ ರಿಸ್ಕ್ ಯಾಕೆ, ಸಾರು ಹಾಳಾಗ್ತಿದೆ ಒಂದೆಲೆ ಹಾಕ್ಬಿಟ್ರು ಅಂದ್ಬಿಟ್ಟು. ಇಲ್ಲಿ ಇಷ್ಟೈತೆ. ಇದನ್ನ ತೊಳ್ಕೊಂಡು ಸೊಪ್ಪು ಸಾರು ರೆಸಿಪಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮಾಮೂಲಿ ಪಾಲಕ್ ಸಾರು ಮಾಡ್ತೀವಲ್ಲ ಆ ಥರ ಮಾಡಲ್ಲ, ಇದನ್ನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಇದಕ್ಕೆ ತೊಗರಿಬೇಳೆ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ತೊಗರಿಬೇಳೆ ಖಾಲಿ ಆಗೈತೆ. ಮತ್ತು ನುಚ್ಚಬೇಳೆ ಐತೆ ಫ್ರೆಂಡ್ಸ್. ಇಲ್ಲಿ ಊರಿಂದ ತಂದಿರೋದು. ತುಂಬ ಕಲ್ಲೈತೆ. ಮೊನ್ನೆ ಗೊತ್ತಿಲ್ದಿರೋ ತರಕಾರಿ ಸಾರು ಮಾಡಿಬಿಟ್ಟೆ, ಕಲ್ಲೇ ಸಿಗ್ತಾಯಿತ್ತು. ಈ ನುಚ್ಚಬೇಳೆಯಲ್ಲಿ ಕಲ್ಲು ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಫ್ರೆಂಡ್ಸ್. ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ, ಯಾವ ಥರ ಏನಾರು ಮಾಡೋಣ. ಸೊಪ್ಪು ನೀಟಾಗಿ, ಗದ್ದೆ ಸೊಪ್ಪು ನೀಟಾಗಿ ತೊಳ್ಕೊಂಡಿದ್ದೀನಿ. ಇದ್ರ ಮಧ್ಯೆ ಇದು ಅಣ್ಣೆ ಸೊಪ್ಪು ಫ್ರೆಂಡ್ಸ್. ಇದು ಒಂಥರ ಜಾತಿಗೆ ಸೇರಿದ ಸೊಪ್ಪು. ಇದಕ್ಕೆ ಡಿಫ್ರೆಂಟಾಗಿ ಮಾಡಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಟೊಮೊಟೊ, ಈರುಳ್ಳಿ, ಸಿಮೆಣ್ಸಿನ್ಕಾಯಿ ಹಾಕಂಗಿಲ್ಲ, ಇದ್ರೆ ಹಾಕ್ಬೋದು. ಬೆಳ್ಳುಳ್ಳಿ, ಕೊತ್ತಂಬರಿ, ತೆಂಗಿನಕಾಯಿ ತುರಿ. ಇದನ್ನು ಸಾಂಬಾರು ಪುಡಿ ಹಾಕಿ ಮಾಡೋದು ಫ್ರೆಂಡ್ಸ್. ಮೊದಲು ಇವೆಲ್ಲ ತುಂಬಿಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ಹಾಕಿ, ಉಪ್ಪುನು, ಇದು ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡೋದು ಫ್ರೆಂಡ್ಸ್. ಇದನ್ನು ಧನಿಯಾ ಪುಡಿನೂ ಹಾಕ್ತಾರೆ ಕೆಲವರು, ನಾನು ಇದು ಮಾತ್ರ ಹಾಕಿ ಮಾಡ್ತೀನಿ. ನೀರು ಹಾಕಿ ಇದನ್ನು 2 ವಿಸಿಲ್ ಬೇಯಿಸ್ಕೋಬೇಕು. ಇದನ್ನು ರುಬ್ಬಂಗಿಲ್ಲ ಫ್ರೆಂಡ್ಸ್, ಸೊಪ್ಪನ್ನ ಮಸ್ಕೋಬೇಕು. ಯಾಕಂದರೆ ಇದು ತುಂಬ ತೆಳ್ಳಗಿರ್ತೈತೆ, ಲೋಳೆ ಥರ ಇರ್ತೈತೆ ಎಲೆ. ರುಬ್ಬ ಅವಶ್ಯಕತೆ ಇಲ್ಲ, ಮಸ್ಕೊಂಡ್ರೆ ಸಾಕು. ಈ ಸೊಪ್ಪನ್ನ ಶಿವೂರ್ ಕಡೆ ಅಜ್ಜಿಗಳು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್.
ನಾನು ಮಾಡಿಲ್ಲ ಯಾವತ್ತೂ, ನೋಡಿದ್ದೀನಿ ಅಷ್ಟೇ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೇನೋ. 2 ವಿಸಿಲ್ ಬಂದಮೇಲೆ ಮಸ್ತ್ ಬಿಟ್ಟು ಕರಿಬೇವು ಸಾಸಿವೆ ಒಗ್ಗರಣೆ ಹಾಕೋದಷ್ಟೇ. ಒಂದು ಕಡೆ ಮುದ್ದೆ ಇಟ್ಟಿದ್ದೀನಿ. ಇನ್ನೂ ನನಗೆ ಇಂಪಾರ್ಟೆಂಟ್ ಕೆಲಸ ಐತೆ ಫ್ರೆಂಡ್ಸ್, ದೇವ್ರ ಕೂಡ ಕ್ಲೀನ್ ಮಾಡೋ ಕೆಲಸ ಐತೆ. ಅದು ಪರವಾಗಿಲ್ಲ, ಅದು ಮಧ್ಯಾಹ್ನ ಮೇಲೆ ಮಾಡ್ಕೊಂಡ್ರು ನಡೀತಿದೆ. ಮೊದಲು ನನ್ನ ಗಂಡನ ಹೊಟ್ಟೆ ತುಂಬ ಮುದ್ದೆ ಸಾರು ಮಾಡಬೇಕು. 2 ವಿಸಿಲ್ ಬಂದಮೇಲೆ ಏರೋದ್ಮೇಲೆ ಕ್ಯಾಪ್ ಓಪನ್ ಮಾಡಿ ಇದನ್ನ ನೀರು ಸೈಡಿಗೆ ಬಸ್ಕೊಬಿಡ್ಬೇಕು ಫ್ರೆಂಡ್ಸ್. ಅವಾಗ ಮಸ್ಕೊಳಕ್ಕೆ ಈಸಿ ಆಗ್ತಿದೆ. ರುಬ್ಬಿದ್ರೆ ಒಂದು ಸ್ವಲ್ಪ ಇದು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಅದಕ್ಕೆ ತೊಗರಿ ಬೇಳೆ ಹಾಕ್ಬಿಟ್ಟೆ ಮಾಡ್ಬೇಕು ಫ್ರೆಂಡ್ಸ್. ನಾನು ಅವರೇ ಬೇಳೆ ಹಾಕಿ ಮಾಡಿದ್ದೀನಿ, ಸ್ವಲ್ಪ ಟೇಸ್ಟ್ ಕಮ್ಮಿ ಆಯಿತು ಅಂತ ಅನಿಸ್ತು. ನುಣ್ಣಗೆ ಮಸ್ಕೊಂಡು ಆಮೇಲೆ ಅರಿಶಿನ ಒಂದು ಸ್ವಲ್ಪ ಹಾಕೊಂಡು ಅದೇ ನೀರು ಸ್ವಲ್ಪ ಬೇಯಿಸಿರೋ ಅದೇ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ. ಒಂದು 15 ನಿಮಿಷ ಅಷ್ಟೇ ಫ್ರೆಂಡ್ಸ್. ಈ ರೆಸಿಪಿ ಪಟ್ ಅಂತ ಆಗ್ಬಿಡ್ತೈತೆ. ಒಗ್ಗರಣೆ ಹಾಕಿದ್ಮೇಲೆ ಒಂದು ಘಮ ಸ್ಟಾರ್ಟ್ ಆಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಮುದ್ದೆ ರೆಸಿಪಿ ಕೇಳಿದ್ರಿ, ನಾನು ಯಾವಾಗಲೇ ಮುದ್ದೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂದರೆ ಹಳೆ ವಿಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಹೊಸ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳೋಣ ಅಂದರೆ ರಾತ್ರಿ ಅನ್ನನೋ ಮುದ್ದೆನೋ ತಂಗಳು ಮಿಕ್ಬಿಟ್ಟಿರ್ತೈತೆ, ಅದನ್ನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು, ವೇಸ್ಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು. ಹಂಗಾಗಿ ಫ್ರೆಶ್ ಆಗಿ ಮುದ್ದೆ ಹೇಳ್ಕೊಡ್ಬೇಕು ನಿಮಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಬೇಗ ಈ ವೀಕಲ್ಲಿ ಹೇಳ್ಕೊಡ್ತೀನಿ. 2 ಮುದ್ದೆ ಮಾಡ್ಕೊಂಡೆ, ಇದು ಮಧ್ಯಾಹ್ನದ ಊಟಕ್ಕೆ. ಈ ಸಾರು ಮುದ್ದೆ ಜೊತೆಗೆ ಮಾವಿನಕಾಯಿ ಪೀಸು ಜಜ್ಜಿ ಹೊಡೆದಿರೋದು ಫ್ರೆಂಡ್ಸ್, ಇಲ್ಲ ಹಪ್ಳನೋ ವಡೆನೋ ಬೋಂಡನೋ ಇದ್ರೆ ಸೂಪರ್ ಡೂಪರ್ ಆಗಿರ್ತೈತೆ. ಇಷ್ಟೇ ಫ್ರೆಂಡ್ಸ್, ಸೊಪ್ಪು ಸಾಂಬಾರ್ ಮುದ್ದೆ, ಗದ್ದೆ ಸೊಪ್ಪು ಸಾರು. ಒಳಗೆ ಬಂದು ಸೋಫಾ ಮೇಲೆ ಮನೆ ಬಾಕ್ಲೆಲ್ಲ ಗಬ್ಬಿಡಿಸ್ತೀಯಲ್ಲ ಪೇ ಪೂಜೆ ದಿನ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಕೆಳಗೆ ಮಾತ್ರ ಕೂರಲ್ಲ, ಅದಕ್ಕೆ ನಂಚ್ಕೊಳಕ್ ನಾನೇ ಇದ್ದೀನಿ. ನಂಚ್ಕೊಬಿಟ್ಟು ತಿರ್ಕೊಬಿಡು. ಹಣ್ಣಾಗ್ಬಿಟ್ಟವಲ್ಲ ಎಲ್ಲ. ಮಾವಿನ ಹಣ್ಣು ನಂಚ್ಕೊತೀನಿ, ಸೊಪ್ಪು ಸಾರಿಗೆ ಕಾಯಿ ನಂಚ್ಕೊಳ್ಳೋದು. ಉಪ್ಪಿನಕಾಯಿ ಕೊಡ್ಲಾ? ಮುದ್ದೆಗೆ ಉಪ್ಪಿನಕಾಯಿ. ಉಪ್ಪಿನಕಾಯಿ ಹೋಟ್ಲು ಹೆಂಗೈತೆ ಉಪ್ಪಿನಕಾಯಿ? ನೆನ್ನೆಲ್ಲ ಹೆಂಗ್ ತಿನ್ನೆ ಗೊತ್ತಪ್ಪ, ಪುಳಿಯೋಗ್ರೆ ಗೊಜ್ಜಿಗಿಂತ ಸೂಪರ್ ಆಗೈತಪ್ಪೆ. ಬರೀ ಅನ್ನ ಮಾಡ್ಕೊಂಡ್ರೆ ಸಾಕು, ಅರ್ಜೆಂಟ್ ಟೈಮಲ್ಲಿ ಉಪ್ಪಿನಕಾಯಿ ತಿನ್ಬೋದು ಆರಾಮಾಗಿ. ಮುದ್ದೆ ತಿನ್ನೇತಾಳ, ಮುದ್ದೆ ತಿನ್ನೇಳೋ, ಬಿಸಿ ಮುದ್ದೆ. ಯಾವಾಗ್ಲೂ ನಿದ್ದೇನೆ ಒಂದು. ಈಗ ಮೇನ್ ಕೆಲ್ಸಕ್ಕೆ ಬರೋಣ ಫ್ರೆಂಡ್ಸ್. ಇಲ್ಲಿ ಇದು ಗುಂಡುಕೈತೆ, ಇದು ರಸ್ಪುರಿನ ಯಾವ ಮಾವನೆಣ್ಣು ಅಂತ ಇದ್ರ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್. ಬಾದಾಮಿ ಅಂತ ಶಿವ ಅಂತೂ. ಇದು ಯಾವ ಮಾವನೆಣ್ಣು ಫ್ರೆಂಡ್ಸ್ ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಇದು ಟೇಸ್ಟ್ ನೋಡುವ. ಆಲ್ರೆಡಿ 1-2 kg ಅಷ್ಟು ಖಾಲಿನೇ ಆಗ್ಬಿಡ್ತು ಫ್ರೆಂಡ್ಸ್. ನಾನು ತಿಂದಿಲ್ಲ, ಬೇರೆಯವ್ರು ಕೊಟ್ಬಿಡ್ತು. ಇದ್ರ ನೀನು ತಿಂತಾ ಇರ್ತೀಯ ಅನ್ಬಿಟ್ಟು. ಅಂದ್ರೆ ಇದ್ರಲ್ಲಿ ತಿಂದ್ರೆ ಗಂಟಲು ಕಿಚಿ ಆಗ್ದಿರಾ, ಹೀಟ್ ಆದ್ರೂ ಪರವಾಗಿಲ್ಲ, ಪಿಂಪಲ್ಸ್ ಬಂದ್ರೂ ಪರವಾಗಿಲ್ಲ, ವಾಸಿ ಮಾಡ್ಕೋತೀನಿ. ಗಂಟಲಲ್ಲಿ ಮಾತ್ರ ಕಿಚಿ ಆಗ್ಬಾರ್ದು ಫ್ರೆಂಡ್ಸ್. ನನಗೆ ನನ್ನ ವಾಯ್ಸ್ ತುಂಬಾ ಮುಖ್ಯ. ಲೆಟ್ಸ್ ಸ್ಟಾರ್ಟ್ ಮ್ಯಾಂಗೋ ಕಟಿಂಗ್. ಹುಳ ಇಲ್ಲ ಅಂತ ಶಿವ, ಈ ಹಣ್ಣಿಗೆ ಹುಳ ಬರಲ್ವಂತೆ. ಹುಳ ಬರಲ್ಲ ಅಂತೂ, ಹುಳದ ರಾಶಿನೇ ಬಿದ್ದೈತೆ ಫ್ರೆಂಡ್ಸ್. ಇಲ್ಲಿ 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 ತುದಿನಲ್ಲಿ ನಗಲಾರದೆ ಹಳಲಾರದೆ ತೊಳಲಾಡಿದೆ ಜೀವ. ಹುಳದ ರಾಶಿನೇ ಐತೆ. ಯಾವ ಆಂಗಲ್ ಅಲ್ಲಿ ಹೇಳ್ತಾನೆ ನನ್ನ ಗಂಡ ಹುಳ ಬೀಳಲ್ಲ. ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟೈತೆ ಫ್ರೆಂಡ್. ಅವರೇ ಏನೋ ಹುಳ ಸಿಕ್ಕಿದ್ರೆ ಹುಳ ಹಣ್ಣು ತಂದು ಕೊಟ್ಟವ್ರೆ ಅಂತ ಅನ್ಕೊಳಲ್ಲ ಅವರು. ಅದು ಕೊಟ್ಟಿದ್ದಲ್ದೆ ಡೈಲಾಗ್ ಬೇರೆ ಹೇಳ್ತೀವಿ, ಏ ಬೆಲ್ಲ ಇದ್ದಂಗೆ ಐತೆ ತಿನ್ರಿ, ಹುಳ ಒಂದ್ ಹುಳ ಇಲ್ಲ ತಿನ್ರಿ ಅಂತ ಡೈಲಾಗ್ ಬೇರೆ ಹೇಳ್ತೀವಿ. ನನ್ ಗಂಡನ್ ಮನೆ ಮರ್ಯಾದೆ ಒಂದ್ ಮಾವನೆಣ್ಣಿಂದ ಹೋಯ್ತು ಫ್ರೆಂಡ್ಸ್ ಇವತ್ತು. ಅವ್ರೇನ್ ಅನ್ಕೋತಾರೋ ಏನೋ. ಓಕೆ ಫ್ರೆಂಡ್ಸ್, ಇದು ಕಟ್ ಮಾಡೋಣ. ಎಲ್ಲ ತಿನ್ಬಿಡ್ತೀನಿ ಅಂತೂ. ಇದ್ರಲ್ಲಿ ಅರ್ಧಕ್ಕರ್ಧ ಹುಳನೇ ಐತೆ. ಇದು ಹುಳ ಇಲ್ಲ ಇಲ್ಲಿ ಫ್ರೆಂಡ್ಸ್. ಝೂಮ್ ಹಾಕಿ ನೋಡ್ಬೇಕು. ಟ್ರೆಡಿಷನಲ್ ಆಗಿ ತಿನ್ನುವ, ಕಟ್ ಮಾಡ್ಕೊಂಡು ಈ ತರ ಪೀಸ್ ಕಟ್ ಮಾಡಿ ಹಿಂಗ್ ಓಪನ್ ಮಾಡ್ಬೇಕು ಫ್ರೆಂಡ್ಸ್. ಸಕ್ಕತ್ತಾಗೈತಲ್ಲ. ಈಗ ಒಂದೊಂದು ಪೀಸೇ ಡೀಸೆಂಟ್ ಆಗಿ ತಿನ್ಬೇಕು ವಿಡಿಯೋ ಮುಂದೆ. ಇದು ಯಾವ ರೀತಿ ಕೆಮಿಕಲ್ ಹಾಕಿಲ್ಲ ಫ್ರೆಂಡ್ಸ್, ಹಂಗೆ ಮರದಿನಕ್ಕಿಂತ ಹಂಗೆ ತಂದ್ಕೊಟ್ಟಿರೋದು. ಫೋರ್ಸ್ಫುಲಿ ಹಣ್ಣು ಮಾಡಿರೋದೇನು ಇಲ್ಲ. ಸೂಪರ್ ಐತೆ, ಪರವಾಗಿಲ್ಲ ಫ್ರೆಂಡ್ಸ್. ಈಗಷ್ಟೇ ನಂಗೆ ಒಂದು ಯೋಚನೆ ಬರ್ತಿದೆ. ಫ್ಯಾಕ್ಟ್ರಿಗಳಲ್ಲಿ ಮ್ಯಾಂಗೋ ಜ್ಯೂಸು, ಸ್ಲೈಸು ಅದೆಲ್ಲ ಫ್ಯಾಕ್ಟ್ರಿಗಳವಲ್ಲ, ಅವಕ್ಕೆ ಒಂದು ರಾಶಿ ಗಟ್ಲೆ ಮಾವಿನ ಹಣ್ಣುಗಳು ಬೇಕು. ಎಲ್ಲ ಹೋಗ್ತಾವ ಅನ್ಕೊಳ್ರಿ. ಅದ್ರಲ್ಲಿ ಹುಳ ಇರೋವನ್ನೆಲ್ಲ ಆಯ್ಸ್ ಸೈಡ್ಗೆ ಹಾಕ್ತಾರ ಜ್ಯೂಸ್ ಮಾಡ್ಬೇಕಾರೆ. ಏನೋ ಗೊತ್ತಾಗ್ತಿಲ್ಲಪ್ಪ. ಯಪ್ಪ, ಲೈಫಲ್ಲಿ ಮಾಸ ಮುಟ್ಟಲ್ಲ ನಾನು. ಈಗಷ್ಟೇ ನೆನಪಾಯ್ತು. ಫ್ರೆಂಡ್ಸ್, ಆಲ್ರೆಡಿ ನಾನು ಒಂದು ಕಡೆ ಪೀಸ್ ಕಟ್ ಮಾಡ್ಕೊಂಡು ತಿನ್ಬಿಟ್ಟೆ. ಸಿಪ್ಪೆ ಒಳಗೆ ನೋಡೋಣ ಅಂದರೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ತೀರ ಸಣ್ಣ ಹುಳುಗಳು ಫ್ರೆಂಡ್ಸ್, ಮಾವಿನ ಹಣ್ಣು ಥರನೇ. ಅಲ್ಲಿ ಒಂದು ಕಡೆ ಚಪ್ಪರಿಸ್ಕೊಂಡು ತಿನ್ಬಿಟ್ಟೆ ಫ್ರೆಂಡ್ಸ್ ನಾನು. ಯಪ್ಪ, ಮೈ ಜುಮ್ ಅಂತಿದೆ. ಮಾವಿನ ಹಣ್ಣು ಸವಾಸನೆ ಬೇಡ ನನಗೆ. ನೋಡ ಹಿಡಿಯೋನೆ. ನಮ್ಮ ಕಡ್ಜಕ್ಕೆ
ಗೂಡು ಕಟ್ಟಕ್ಕೆ ಬೇರೆ ದಾರಿನೂ ಇಲ್ಲ ಜಾಗನೂ ಇಲ್ಲ. ಇಲ್ಲಿ ಕಟ್ತೈತೆ ಇಲ್ಲಪ್ಪೇ, ಇಲ್ಲಿ ಫ್ರೆಂಡ್ಸ್ ಗೂಡು ಕಟ್ತಲ್ಲ, ಮೆಟ್ಲು ಕಟ್ತೈತೇನೋ ಇಲ್ಲಿ. ಇಲ್ಲೇ ಹಾರಾಡ್ತೈತೆ. ಇಲ್ಲೊಂದಾ, ಇಲ್ಲಿ ವಾಸ್ತು ಸರಿ ಇಲ್ಲ ಅಂತ ಇಲ್ಲೊಂದು, ಇಲ್ಲಿ ಜಾಗ ಸರಿ ಇಲ್ಲ ಅಂತ ಇಲ್ಲೊಂದು, ಇಲ್ಲಿ ವಾಸ್ತು ದೋಷ ಅಂತ ಇಲ್ಲೊಂದು, ಆಮೇಲೆ ಇಲ್ಲೊಂದು ಮೆಟ್ಲು ಥರ ಕಟ್ಕೊಂಡು ಹೋಗ್ತೈತೆ. ಬಾಗಿಲು ಹಾಕಿದ್ರೆ ಜಜ್ಜಿ ಬಿಜ್ಜಿ ಆಗ್ತೈತೆ. ಯಾಕೆ ಈ ಕಡ್ಜಕ್ಕೆ ನಾವು ಹೇಳೋದು ಅರ್ಥ ಆಗ್ತಾಯಿಲ್ಲ, ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಟ್ಟಬೇಡ ನೋಡ್ರಿ, ಟಾಮ್ ರೂಮು ಎಷ್ಟು ವೇಸ್ಟ್ ಆಗಿ ಎಷ್ಟು ಜಾಗ ಬಿದ್ದೈತೆ, ಅಲ್ಲಿ ಕಟ್ಟೋಗು. ಇದು ನನ್ನೂರು, ನನ್ನ ಏರಿಯಾ. ಟಾಮು ತಲೆ ಫ್ರೀ ಆಗೈತೆ, ಅವನ ತಲೆ ಮೇಲೆ ಕಟ್ಟು. ಬಾಗಿಲು ಹಾಕಿದ್ರೆ ಜಜ್ಜಿ ಬಿಜ್ಜಿ ಆಗಿ ಹೋಗ್ತೈತೆ, ಏನ್ ಮಾಡೋದು? 1 hour later. ಈಗ ಸಂಜೆ ಫ್ರೆಂಡ್ಸ್, ಈ ಪಾರ್ಟಿ ಮಳೆ ಹಿಡ್ಕೊಂಡೈತೆ. ಸ್ಟಾರ್ಟ್ ಆಗಿ ಬರೀ 10 ನಿಮಿಷ ಆಗಿರೋದು. ನೋಡ್ರಿ, ನೀರು ತುಂಬ್ಕೊಂಡು ಹರಿತೈತೆ. ಕೆಲವೇ ಕ್ಷಣಗಳಲ್ಲಿ ಈ ತೋಟರೇ ತುಂಬೋ ಥರ ಎಲ್ಲ ಲಕ್ಷಣಗಳು ಕಾಣಿಸ್ತೈತೆ. ಇಂಥ ಪರಿಸ್ಥಿತಿಲಿ ಇವರಿಬ್ರು ಗೊರ್ಕೆ ಹೊಡ್ಕೊಂಡು ಮಲಗವ್ರೆ. ಟಾರ್ಚ್ ಹಾಕೊಂಡ್ರು ಕಾಣಿಸ್ತಾ ಇಲ್ಲ, ಈ ಲೆವೆಲ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಈಗ ಈ ಕತ್ಲೆಲ್ಲ ನೋಡ್ಬಿಟ್ಟು ಎಷ್ಟು ಗಂಟೆ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಕೇವಲ 5 ಗಂಟೆಗೆ ಈ ಪಾರ್ಟಿ ಮಳೆ ಸ್ಟಾರ್ಟ್ ಆಗೈತೆ. ಈಗ ನಿಲ್ತೈತೆ, ಆಗ ನಿಲ್ತೈತೆ, ಕರೆಂಟ್ ಬರ್ತೈತೆ, ಅದ ಕಾದು ಕಾದು ಸಾಕಾಯ್ತು. ಇನ್ನು 6 ಗಂಟೆ ಆಗೋಯ್ತಂದ್ರೆ ದೇವ್ರ ಸಾಮಾನು ಇಳಿಸ್ಕೋಬಾರ್ದಲ್ಲ ಫ್ರೆಂಡ್ಸ್, ಲಕ್ಷ್ಮಿ ಕಳಶ ಅದೆಲ್ಲ. ಅದಕ್ಕೆ ನಾನು ಮಳೆ ಪಾಡಿಗೆ ಮಳೆ ಬರ್ತಾನೆ ಇರಲಿ, ನಾನು ಆರಾಮಾಗಿ ದೇವ್ರ ಸಾಮಾನು ತೊಳ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಶಿವ ಮಲಗೈತಲ್ಲ, ಆಮೇಲೆ ಬಿಸಿ ಬಿಸಿ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ. ಇಷ್ಟ ತನಕ ಯಾಕೆ ಕಾಯ್ದೆ ಅಂದರೆ ದೀಪ ಉರಿತಾಯ್ತು ಫ್ರೆಂಡ್ಸ್, ಆರಿಸ್ಬಾರ್ದಲ್ಲ, ಅದಕ್ಕೆ ಕಾಯ್ದೆ. ಇವಾಗ ಇದನ್ನೆಲ್ಲ ಇಳಿಸ್ಕೊಂಡು ನೀಟಾಗಿ ತೊಳೆದಿಟ್ಬಿಡ್ತೀನಿ. ಇವತ್ತು ದೇವ್ರ ಸಾಮಾನು ತೊಳೆಯೋಕ್ಕೆ ಇಲ್ಲಿ ಫ್ರೆಂಡ್ಸ್ ಸಬೀನಾ ಮತ್ತು ತೆಂಗಿನ ಜುಂಗ್ ಎತ್ಕೊಂಡಿದ್ದೀನಿ. ಪೇಸ್ಟು ಬ್ರಷು ಮಾಮೂಲಿ ಬೆಳ್ಳಿ ಸಾಮಾನಿಗೆ. ಇಲ್ಲಿ ಫ್ರೆಂಡ್ಸ್ ವೆನಿಗರ್ ಎತ್ಕೊಂಡಿದ್ದೀನಿ ಇವತ್ತು, ಇದ್ರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ಇಳಿಸ್ಕೊಂಡು ನೀರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಮಾವಾಸ್ಯೆ ಮುಗ್ದಿದ ತಕ್ಷಣ ಕ್ಲೀನ್ ಮಾಡಿಬಿಟ್ಟೆ ದೀಪ ಹಚ್ಬೇಕಾಗಿತ್ತು ಫ್ರೆಂಡ್ಸ್. ನಾನು ಬೆಳಗ್ಗೆನೆ ಪೂಜೆ ಮಾಡ್ಕೋತಾ ಇದ್ದೀನಲ್ಲ ಇತ್ತೀಚೆಗೆ, ಅದಕ್ಕೆ ದೀಪ ಹಚ್ಬಿಟ್ಟೆ ಸಂಜೆ ಮೇಲೆ ಕ್ಲೀನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಪೇಸ್ಟ್ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೋಲ್ಗೇಟ್ ಪುಡಿ ತಗೊಳಕ್ಕೆ ಹೇಳಿದ್ದೀರಾ ಫ್ರೆಂಡ್ಸ್, ಆದಷ್ಟು ಬೇಗ ತಗೋತೀನಿ. ಮತ್ತು ನಾನು ದೇವ್ರ ಸಾಮಾನು ಕ್ಲೀನ್ ಮಾಡಬೇಕಾದ್ರೆ ಒಂದೊಂದ್ಸಲ ಒಂದೊಂದು ಯೂಸ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಿಂಬೆಹಣ್ಣು, ಹುಣಸೆಹಣ್ಣು ಆ ಥರ. ಈ ಸಲ ವೆನಿಗರ್ ಎತ್ಕೊಂಡಿದ್ದೀನಿ. ಅದು 20 ರೂಪಾಯಿ ಬಾಟ್ಲಲ್ಲ, ಖಾಲಿ ಆದ್ರೂ ಈಸಿಯಾಗಿ ತಗೋಬೋದು. ಒಂದು ಬಾಟ್ಲು ತಗೋಬಿಟ್ರೆ ನಾವು ಹತ್ತತ್ರ ಒಂದು 3-4 ತಿಂಗಳು 6 ತಿಂಗಳ ತನಕನೂ ಅದೊಂದೇ ಬಾಟ್ಲಲ್ಲಿ ದೇವ್ರ ಸಾಮಾನು ತೊಳ್ಕೊಬೋದಲ್ಲ. ಹುಣಸೆಹಣ್ಣು ನಿಂಬೆಹಣ್ಣು ಆದರೆ ಕಾಸ್ಟ್ಲಿ ಅಲ್ಲ ಒಂದು ಸ್ವಲ್ಪ ವೆನಿಗರ್ಗಿಂತ, ಅದಕ್ಕೆ ಈ ಟಿಪ್ನ ಫಾಲೋ ಮಾಡಿದೆ. ಒಂದೇ ಒಂದು ಬೇಜಾರು ಏನಂದರೆ ಫ್ರೆಂಡ್ಸ್, ಕತ್ಲೆನಲ್ಲಿ ನೀಟಾಗೇನೋ ಉಜ್ತಾ ಇದ್ದೀನಿ. ನನಗೆ ಲೈಟ್ ಹಾಕೊಂಡು ಟಾರ್ಚ್ ಹಾಕೊಂಡು ನೋಡಿದ್ರು ಅದು ನೀಟಾಗಿ ಕಲೆ ಹೋಗೈತಾ ಇಲ್ಲ ಅಂತ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ತೊಳೆದಿರೋದೇ ಡಬಲ್ ಸಲ ತೊಳ್ಕೊಂಡು ಕೂತ್ಕೊಂಡೆ. ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಟೈಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀಟಾಗಿ ಕ್ಲೀನ್ ಆಗಬೇಕು ಅಂತ ಅಂದ್ಬಿಟ್ಟು. ಇಂಥ ಟೈಮಲ್ಲಿ ಅನ್ಸೋದು ನನಗೆ ಸಣ್ಣ ಸಣ್ಣ ದೇವ್ರ ಸಾಮಾನುಗಳು ತಗೊಳೋದಕ್ಕಿಂತ ದೊಡ್ಡ ತಗೊಂಡಿದ್ರೆ ಬೇಗ ಕ್ಲೀನ್ ಆಗ್ತಿದ್ದು ಅಂತ ಖುಷಿಗೆ ಸಣ್ಣ ತಗೋಬಿಟ್ಟೆ. ಅದು ಬೇರೆ ಪುಟಾಣಿ ಗೂಡಲ್ಲ ಫ್ರೆಂಡ್ಸ್, ನಮ್ಮದು ದೇವ್ರ ಗೂಡು. ಎಲ್ಲ ದೇವ್ರ ವಿಗ್ರಹಗಳು ಇಡಬೇಕು, ಎಲ್ಲ ಪೂಜೆ ಸಾಮಾನು ಇಡಬೇಕು ನಾನು. ಹಂಗಾಗಿ ದೊಡ್ಡ ಇಡ್ಸಲ್ಲ ಅಂದ್ಬಿಟ್ಟು ಈ ಥರ ತಗೋಬಿಟ್ಟೆ. ಆದರೆ ಇವು ಸಣ್ಣದು ತೊಳೆಯೋಕ್ಕೆ ಸ್ವಲ್ಪ ರಿಸ್ಕನ್ ಕೆಲಸನೇನೆ, ಏನು ಮಾಡೋಕ್ಕಾಗಲ್ಲ. ದೇವ್ರ ಸಾಮಾನು ತೊಳೆಯೋಕ್ಕೆ ಪಿತಾಂಬರಿ ತಗೊಳ್ರಿ ಅಂತ ನೀವು ಹೇಳ್ತಾನೆ ಇದ್ದೀರಾ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ನನಗೆ ಅದು ನೆನಪೇ ಬರಲ್ಲ. ರೇಷನ್ ತರಕ್ಕೆ ಹೋದಾಗ ಇಲ್ಲ ಶಿವಕೈಲಿ ತರಿಸ್ಬೇಕು ಅಂದ್ಕೊಂಡಾಗು ನನಗೆ ಅದ್ರ ಹೆಸರೇ ನೆನಪು ಬರಲ್ಲ. ಅದಕ್ಕೆ ಮನೇಲಿರೋ ಐಟಮ್ಸಲ್ಲೇ ಈ ಥರ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಯಾವಾಗಲೇ ದೇವ್ರ ಸಾಮಾನು ತೊಳೆದು ನನಗೆ ಅಲಂಕಾರ ಮಾಡ್ಕೋಬೇಕು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇವತ್ತು ಹುಚ್ಚಿಡ್ದಂಗೆ ಆಗ್ತಾಯಿತ್ತು. ಕತ್ಲೆ ಮನೆ ಏನು ಸೌಂಡ್ ಇಲ್ಲ, ಬಿಕೋ ಅನಿಸ್ತಾಯಿತ್ತು. ಅದಕ್ಕೆ ಮೊಬೈಲ್ ಎತ್ಕೊಂಡು ಒಂದು ಫಿಲಮ್ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಆದರೂ ಒಂಥರ ಅನ್ನಿಸ್ತಾಯಿತ್ತು. ನನಗೆ ಕತ್ಲೆ ಮನೆ ಆಗಲ್ಲ ಫ್ರೆಂಡ್ಸ್, ಬೆಳಕಿರಬೇಕು. ಹೆಂಗೆ ತೊಳೆದೋ ಏನೋ ಗೊತ್ತಿಲ್ಲ ಕತ್ಲೆನಲ್ಲಿ. ಆದರೆ ನನಗೆ ನೋಡೋಕೆ ಮಾತ್ರ ಪಳ ಹೊಳಿತಾ ಇದ್ದೋ. ಕರೆಂಟ್ ಬಂದಮೇಲೆ ನೋಡ್ಬೇಕು ನೀಟಾಗಿ ಕಾಣಿಸ್ತೈತೋ ಇಲ್ಲ ಅಂತ ಅಂದ್ಬಿಟ್ಟು, ಕಲೆ ಎಲ್ಲ ಹೋಗೈತೋ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ತೊಳೆದಾಕೊಂಡು ವೈಟ್ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡೆ. ಇವಾಗ ಒಂದು ಸ್ವಲ್ಪ ಪಳ ಹೊಳಿತಿದ್ವಲ್ಲ, ಇಲ್ಲ ನೀಟಾಗೆ ತೊಳ್ಕೊಂಡಿದ್ದೀನಿ ಅಂತ ಒಂದು ಸ್ವಲ್ಪ ಸಮಾಧಾನ ಆಯಿತು. ದೇವ್ರ ಸಾಮಾನು ತೊಳೆಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಮುಂಚೆನೇ ದೇವ್ರ ಗೂಡಲ್ಲಿ ಇದ್ದಿದ್ದು ಫೋಟೋ ಎಲ್ಲ ಇಳಿಸ್ಬಿಟ್ಟು ದೇವ್ರ ಗೂಡೆಲ್ಲ ನೀಟಾಗಿ ಅರಿಶಿನ ಉಪ್ಪು ಹಾಕ್ಕೊಂಡು ನೀರಲ್ಲಿ ಒರೆಸ್ಬಿಟ್ಟು, ಅಲ್ಲೂ ಓಮು ಸ್ಟ್ರೀಮ್ ಎಲ್ಲ ಬರೀತೀನಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಬರೆದ್ಬಿಟ್ಟು ಫೋಟೋಗಳನ್ನೆಲ್ಲ ಒರೆಸ್ಬಿಟ್ಟು ಬಂದ್ಬಿಟ್ಟಿದ್ದೆ. ಅವೆಲ್ಲ ಡ್ರೈ ಆಗೋಷ್ಟರಲ್ಲಿ ಸಾಮಾನು ತೊಳೆದು ಜೋಡಿಸ್ಕೋಬೋದು ಅಂತ ಅಂದ್ಬಿಟ್ಟು ಈಗ ಜಾವತ್ ಪುಡಿ ಮತ್ತು ಗಂಧನ ಮಿಕ್ಸ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಎತ್ಕೊಂಡು ಈಗ ನೀಟಾಗಿ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಈ ಕೆಲಸ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟವಾದ ಕೆಲಸ, ದೇವ್ರಿಗೆ ಅಲಂಕಾರ ಮಾಡೋದು. ಅದಕ್ಕೆ ಪ್ರತಿ ಸಲ ಬೋರ್ ಅನ್ಸ್ತೀರ ಮಾಡ್ತಾ ಇರ್ತೀನಿ ಪದೇ. ಈಗ 1 ತಿಂಗಳಿಂದ ಡೈಲಿ ಪೂಜೆ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಅದು ದೀಪ ಹಚ್ತೀವಿ, ಅಗರಬತ್ತಿ ಹಚ್ತೀವಲ್ಲ, ಅದು ಬಿಸಿಗೆ ಅನಿಸ್ತೈತೆ. ದೇವ್ರ ಸಾಮಾನೆಲ್ಲ ಒಂದು ಸ್ವಲ್ಪ ಕಲರ್ ಜಾಸ್ತಿ ಚೇಂಜ್ ಆಗ್ಬಿಟ್ಟಿತ್ತು. ಅದಕ್ಕೆ 15 ದಿನದಿಂದಷ್ಟೇ ತೊಳೆದೆ. ಆದ್ರೂ ಡೈಲಿ ದೀಪ ಹಚ್ಚಿದ್ರೆ ಅದು ಅಬೇಗೆ ಸೆಕೆ ಬೇರೆ ಬೇಸಿಗೆ ಬೇರೆ ಇರೋದ್ರಿಂದ ಫುಲ್ ಕಲರ್ ಚೇಂಜ್ ಆಗಿತ್ತು. ಯಾವಾಗ ತೊಳಿತೀನಿ ಅನಿಸ್ತಾಯಿತ್ತು. ಅಮಾವಾಸ್ಯೆ ಮುಗಿಲಿ, ಹೆಂಗಿದ್ರು ಒಂದೇ ಸಲ ತೊಳ್ಕೊಬೋದಂತ ಅಮಾವಾಸ್ಯೆ ಮುಗಿಯೋದನ್ನೇ ಕಾಯ್ತಾ ಇದ್ದೆ ನಾನಂತೂ. ಮತ್ತೆ ಈಗ ತೊಳೆದೆ ಅಂದರೆ ಇನ್ನು 15 ದಿನಕ್ಕೆ ತೊಳೆಯೋದು. ಮತ್ತೆ ಮಧ್ಯದಲ್ಲಿ ಏನಾದರೂ ಸ್ಪೆಷಲ್ ಡೇಸ್ ಇದ್ರೆ ಅವಾಗ ತೊಳ್ಕೊತೀನಿ. ಇನ್ನೊಂದು ತಿಂಗಳು ಬಿಟ್ಟರೆ ಮತ್ತೆ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾವಲ್ಲ ಫ್ರೆಂಡ್ಸ್, ಫುಲ್ ಕ್ಲೀನಿಂಗು ಪೂಜೆಗಳು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ. ಖುಷಿ ಆಗ್ತೈತೆ, ಯಾವಾಗ ಹಬ್ಬಗಳು ಬಂದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟೈತೆ. ಕಾಯ್ತಾ ಇದ್ದೀನಿ. ಎಲ್ಲ ತೆಗೆದು ಅರ್ಶಿನ ಕುಂಕುಮ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಜೋಡಿಸಿ ಸೈಡ್ಗೆ ಇಟ್ಬಿಟ್ಟು ತೆಂಗಿನಕಾಯಿನ ತೊಳ್ಕೊಂಡೆ. ನಾನು ಪದೇ ತೆಂಗಿನಕಾಯಿ ಚೇಂಜ್ ಮಾಡೋಕೆ ಹೋಗಲ್ಲ ಫ್ರೆಂಡ್ಸ್, ಅದನ್ನೇ ತೊಳೆದು ಎತ್ಕೊಳ್ತೀನಿ.
ಈ ಸಲ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಬಿಟ್ಟೆ ತ್ಯಾವ ಇಲ್ದಿದ್ದಂಗೆ. ಯಾಕಂದರೆ ತ್ಯಾವ ಇದ್ದಾಗ ಅರ್ಶಿನ ಕುಂಕುಮ ಇಟ್ಟರೆ ಅದೊಂಥರ ಬೂಸ್ಟ್ ಬಂದಂಗೆ ಆಗ್ತಾಯಿತ್ತು ಕಾಯಿ. ಆಮೇಲೆ ಸರಿ ನಾನೇ ಮಾಡ್ತಾ ಇರೋದು ಮಿಸ್ಟೇಕ್ ಅಂದ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಇವತ್ತು ಡಿಸೈನಾಗಿ ಬಟ್ಟಿಡಕ್ಕೆ ಹೋಗಲಿಲ್ಲ, ಕಳ್ಸೋಕ್ಕೆ ಟೈಮ್ ಆಗಿಬಿಟ್ಟಿತ್ತು. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 7:30 ಆಯಿತು ಫ್ರೆಂಡ್ಸ್. ಇನ್ನು ಸ್ಟ್ಯಾಂಡ್ ಒಂದು ಐತೆ ಫ್ರೆಂಡ್ಸ್, ಶಿವ ಮಾಡಿದ ಅವಾಂತರ. ಇದು ಮಾದಪ್ಪನ ಬೆಟ್ಟದಲ್ಲಿ ತಂದಿದ್ದು ವಿಭೂತಿ ಎಲ್ಲ ಕ್ಯಾಪ್ ಲೂಸ್ ಮಾಡಿ ಎಲ್ಲ ಚೆಲ್ಲೋಗಿ ಎಲ್ಲ ಅಂಡೋಯ್ತು. ಈ ಸ್ಟ್ಯಾಂಡೇ ಬಿಚ್ಕೊಂಡು ತೊಳಿಬೇಕು, ಹಂಗಾಗಿ ಕತ್ಲೆ ಬೆಳಗ್ಗೆ ತೊಳಿತೀನಿ. 7:30 ಆಗ್ತಾ ಬಂದರೂ ಕರೆಂಟ್ ಬರ್ತಾ ಇಲ್ಲ ಫ್ರೆಂಡ್ಸ್. A few minutes later. ಈಗ ಟೈಮ್ ಬಂದು 8:30 ಫ್ರೆಂಡ್ಸ್. ಈಗ ಬಂತು ಕರೆಂಟು. ಯಪ್ಪ, ಕತ್ಲೆ ಮನೇಲಿ ನಾನಂತೂ ಇರೋದೇ ಇಲ್ಲ, ಬಾಳೋದೇ ಇಲ್ಲ ಫ್ರೆಂಡ್ಸ್. ಗೊಬ್ಬರ ತುಂಬಿತ್ತಲ್ಲ ಫ್ರೆಂಡ್ಸ್, ಮಳೆಗೆ ಮುಂಚೆನೇ ಫ್ರೆಶ್ ಆಗ್ಬಿಡ್ತು. ಬಂದ್ಬಿಟ್ಟು ದಬ್ಬಾಕೊಂಡು ಬಿತ್ಕೊಂಡಿರೋದು. ಅಪ್ಪು ಅನ್ನ ಆಗ್ತಿದ್ದೋಳು, ಗೊಬ್ಬರ ತುಂಬಿದ್ರೆ ಹಂಗೆ ಫ್ರೆಂಡ್ಸ್ ಫುಲ್ ಸುಸ್ತಾಗ್ಬಿಡ್ತಿತ್ತು. ಇವನು ಬೆಡ್ಶೀಟ್ ನೀಟಾಗಿ ಹಾಸ್ಕೊಳ, ಎದ್ದು ಹಾಸ್ಕೊ ನೀಟಾಗಿ. ಹೇಳದ್ ಮತ್ ಕೇಳಲ್ಲ ಇವನು ಇತ್ತೀಚೆಗೆ. ಮತ್ತೆ ಕರೆಂಟ್ ಹೋಗಿಬಿಟ್ಟತು ಅಂತ ಮೊದಲು ಅನ್ನಕ್ಕೆ ಇಟ್ಬಿಟ್ಟೆ ಫ್ರೆಂಡ್ಸ್. ಸೊಪ್ಪು ಸಾರು ಐತೆ. ಹೋಗಿ ಫ್ರೆಂಡ್ಸ್, ಈಗ ಮ್ಯಾಟ್ರ್ ಬರುವ. ಇಲ್ಲಿ ಫ್ರೆಂಡ್ಸ್ ಕುರ್ಕುರೆ ಮತ್ತು ಲೇಸ್, ನಮ್ಮ ವಿಡಿಯೋಸ್ ಅಲ್ಲಿ ನೀವು ಜಾಸ್ತಿ ನೋಡದೇ ಇರೋ ಐಟಮ್ಸ್ ಈ ತರ ಪ್ಯಾಕೆಟ್ ಅಲ್ಲಿ ಇರೋದು ಫ್ರೆಂಡ್ಸ್. ಇದನ್ನ ನಾನು ಇಷ್ಟನೇ ಪಡಲ್ಲ. ಯಾವ್ದಾದ್ರು ಬಾಯಿ ಕೆಟ್ಟಾಗ ಕುರ್ಕುರೆ ಮಾತ್ರ ತಗೋತೀನಿ. ಇದು ತರಿಸಿರೋಕೆ ಮೇನ್ ರೀಸನ್ ಒಂದು ಐಟಮ್ ಆಚೆ ತೆಗಿತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಮ್ಯಾಗಿ ಇದು ತುಂಬಾ ದಿನದಿಂದ ತೆಗ್ದಿಟ್ಟಿದೆ ಫ್ರೆಂಡ್ಸ್. ದೊಡ್ಡ ಪ್ಯಾಕೆಟ್ ಆಲ್ರೆಡಿ 2 ಖಾಲಿ ಮಾಡಿದೆ. ಇದೊಂದು ಖಾಲಿ ಮಾಡೋಣ ಅಂದ್ರೆ ಆಗ್ತಿಲ್ಲ, ಯಾಕಂದ್ರೆ ಮಾಡೋದು ಚೆಲ್ಲೋದು ನನ್ಗಂತೂ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಏನೋ ಒಂದು ತಂದ್ಬಿಟ್ಟೆ, ಅದಕ್ಕೆ ಹೆಂಗಪ್ಪ ಖಾಲಿ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಒಂದು ರೆಸಿಪಿ ಶೇರ್ ಮಾಡಿದ್ರು ಫ್ರೆಂಡ್ಸ್. ಇದೊಂದು ಸ್ನಾಕ್ಸ್ ರೆಸಿಪಿ, ಮ್ಯಾಗಿ ಸ್ನಾಕ್ಸ್. ಇದ್ರ ಹೆಸರು ಇಲ್ಲ ಫ್ರೆಂಡ್ಸ್, ಇದು ಅನ್ಹೆಲ್ತಿನೇ ಫ್ರೆಂಡ್ಸ್. ಹಂಗಾಗಿ ಟ್ರೈ ಮಾಡಬೇಡ್ರಿ ಅಂತ ಹೇಳಕ್ಕಾಗಲ್ಲ, ನಾನೇ ಮಾಡ್ಬಿಟ್ಟು ಟ್ರೈ ಮಾಡಬೇಡ್ರಿ ಅಂದ್ರೆ ಹಿಂಗೆ. ಒಂದ್ಸಲ ಮಾಡ್ರಿ ಫ್ರೆಂಡ್ಸ್, ಮಕ್ಳು ಕೊಡಕ್ ಹೋಗ್ಬೇಡ್ರಿ, ದೊಡ್ಡವ್ರು ತಿನ್ಕೊಳ್ರಿ. ಹಿಂಗೆ ಹೇಳಿದ್ರೆ ಬೆಸ್ಟ್ ಆಗೈತೆ. ಇದಿಷ್ಟೇ ಅಲ್ಲ, ಇದಕ್ಕೆ ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಇವಿಷ್ಟು ಬೇಕು ಫ್ರೆಂಡ್ಸ್. ಇವೆಲ್ಲ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್, ಆಮೇಲೆ ಮಾಡೋಣ. ಇಲ್ಲಿ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಕೊತ್ತಂಬರಿ ಮತ್ತೆ ನಿಂಬೆಹಣ್ಣು. ಮ್ಯಾಗಿ ಮಸಾಲ, ಮ್ಯಾಗಿ, ಕುರ್ಕುರೆ ಅಂಡ್ ಲೇಸ್. ಶನಿವಾರದಿಂದ ಪ್ಲಾನ್ ಮಾಡಿದೆ ಫ್ರೆಂಡ್ಸ್, ಇದನ್ನ ಮಾಡೋಣ ಅಂದ್ಬಿಟ್ಟು ಮಿಸ್ ಆಗ್ತಾನೆ ಇತ್ತು. ಕತ್ಲೆ ಆಗೋದು ಅದೊಂದು ಅಪಶಕನಗಳು. ಅಂದ್ರೆ ಅನ್ಹೆಲ್ದಿ ಫುಡ್ಗೆ ಅಪಶಕನಗಳು ಅಡ್ಡ ಬರ್ತವೆ ಫ್ರೆಂಡ್ಸ್. ಹೆಲ್ದಿ ಆಗಿದ್ರೆ ಜಾಸ್ತಿ ಮಾಡ್ತಿದ್ದೆ ಫ್ರೆಂಡ್ಸ್, ಅನ್ಹೆಲ್ದಿ ಆಗಿರೋದ್ರಿಂದ ಕಡಿಮೆ ಕ್ವಾಂಟಿಟಿ, ಓನ್ಲಿ ಇಷ್ಟೇ ಮಾಡಬೇಕು. ಒಂದು ಬಾಡ್ಲಿ ಇಟ್ಕೊಂಡು ಬಿಸಿ ಆದ್ಮೇಲೆ ಮ್ಯಾಗಿದು ಈ ತರ ಪುಡಿ ಹಾಕೋತಾ ಇದೀನಿ ಫ್ರೆಂಡ್ಸ್. ಅದೇ ತಳದಲ್ಲಿ ಉದ್ರಕೊಂಡಿತ್ತು, ಅದನ್ನೇ ಮಾಡ್ತಾ ಇದೀನಿ. ಇನ್ನ ಒಂದು ಪ್ಯಾಕೆಟ್ ಹಂಗೆ ಐತೆ, ಅದನ್ನ ಬಳಸಕ್ ಹೋಗಿಲ್ಲ. ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಈ ತರ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದನ್ನ ಒಂದು ಬಟ್ಲಿಗೆ ಹಾಕೋತಾ ಇದೀನಿ ಫ್ರೆಂಡ್ಸ್. ಈಗ ನಮ್ಮ ರೆಸಿಪಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಮೊದಲು ಲೇಸ್ ಪ್ಯಾಕೆಟ್ ಕಟ್ ಮಾಡ್ಕೊಂಡು ಒಂದು 4-5 ಪೀಸ್ ಹಾಕೊಂಡೆ, ವೇಸ್ಟ್ ಆಗ್ಬಿಡ್ತೈತೆ ರೆಸಿಪಿ ಅಂದ್ಬಿಟ್ಟು. ಆಮೇಲೆ ಕುರ್ಕುರೆ ಒಂದು 5-6 ಪೀಸ್ ಹಾಕೊಂಡು ಅದನ್ನ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡೆ ಫ್ರೆಂಡ್ಸ್, ಉದ್ದುದ್ದ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಹಾಕೊಂಡೆ, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಫ್ರೆಂಡ್ಸ್. ಆಲ್ರೆಡಿ ಮಸಾಲೆದೆಲ್ಲ ಉಪ್ಪಿರುತ್ತೆ ಅಂದ್ಬಿಟ್ಟು ಮ್ಯಾಗಿ ಮಸಾಲ ಸ್ವಲ್ಪ ಹಾಕೊಂಡೆ, ಖಾರದ ಪುಡಿ ಒಂದು ಸ್ವಲ್ಪ ಹಾಕೊಂಡೆ. ಇನ್ನು ಏನೇನೋ ಮಸಾಲೆ ಹಾಕಿದ್ರೆ ನಾನು ಇಷ್ಟು ಮಾತ್ರ ಹಾಕೊಂಡೆ. ನಿಂಬೆ ರಸ ಒಂದು 4 ಡ್ರಾಪ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್. ರೆಸಿಪಿ ರೆಡಿ ಟು ಈಟ್ ಫ್ರೆಂಡ್ಸ್. ಇಷ್ಟೇ ಮಾಡಿದ್ದು ಸಾಕು, ಮಕ್ಕಳು ತಿನ್ನಬಾರ್ದು. ಹಸ್ಬೆಂಡ್ ಅಪ್ಪ ಇದಳಿ ಕೊಂಡೇನಪ್ಪ ಅಷ್ಟು ರೆಡ್ಡು ಹೀಟು ತಗೊಳ್ಳಿ. ಬರ್ತೆ ಹಂಗೆ ಇರೋದು ಫ್ರೆಂಡ್ಸ್. ಶಿವಣ್ಣಗೆ ರೆಡ್ ಐಸು, ವರ್ಡಲ್ಲಿ ಒಬ್ಬರಿಗೆ ಹಿಂಗಿರೋದಂತೆ. ಸೋಂಪ ಸೂಪರ್ ಐತೆ, ಸಖತ್ತಾಗೈತೆ. ನನ್ ಗಂಡ ಚಪ್ಪರ್ಸ್ಕೊಂಡ್ ತಿಂತಾರದ್ ನೋಡ್ರಿ ಫ್ರೆಂಡ್ಸ್, ನನಗೆ ಆಶ್ಚರ್ಯ ಆಗ್ತೈತೆ. ಇನ್ನೊಂದ್ ಸ್ವಲ್ಪ ಬೇಕಾ? ಅಟ್ಲೀಸ್ಟ್ ನನ್ಗೊಂದ್ ಸ್ಪೂನ್ ಕೊಡೋಂದ್ರು ಕೊಡ್ತಿಲ್ಲ, ಆ ಲೆವೆಲ್ಗೆ ತಿಂತ ಬಿದ್ದೈತೆ. ಅಷ್ಟೇನೆ ಮಾಡಿದ್ದು. ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ ಐತೆ. ಪಕ್ಕ ಯಾರ ಒಂದ್ಸಲ ತಿಂದ್ರೆ ಪಕ್ಕ ಅಡಿಕ್ಟ್ ಆಗ್ಬಿಡ್ತೀರಾ ಫ್ರೆಂಡ್ಸ್. ಹುಳಿಯಾಗಿ, ಸ್ವೀಟ್ ಆಗಿ, ಖಾರವಾಗಿ ನೆಕ್ಸ್ಟ್ ಲೆವೆಲ್ ಐತೆ ಫ್ರೆಂಡ್ಸ್. ಇದು ಟ್ರೈ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಆದ್ರೆ ಕಡಿಮೆ ಮಾಡಿದೆ ಅಂತ ಈಗ ಹೊಟ್ಟೆ ಉರಿತೈತೆ. ಒಂದು ಬಾಡ್ಲಿ ಮಾಡಿದ್ರು ತಿನ್ಬೋದು. ಥ್ಯಾಂಕ್ ಯು. ಏನೋ ಒಂದು ಕೆಟ್ಟದಾಗ ಆಗ್ತೈತೆ ಅನ್ಕೊಂಡೆ, ಟ್ರೈ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಈ ರೆಸಿಪಿನ ನನಗೆ ಶೇರ್ ಮಾಡಿದ್ದಕ್ಕೆ. ನಿಜ ನೆಕ್ಸ್ಟ್ ಲೆವೆಲ್ ಐತೆ. ಹೊಟ್ಟೆನೋ ಬರ್ಸ್ಬಿಡ್ತೈತೆ ಫ್ರೆಂಡ್ಸ್ ನನ್ನ ಗಂಡ. ಸಾಮಾನ್ಯವಾಗಿ ನನ್ನ ಗಂಡ ಅನ್ಹೆಲ್ದಿ ಫುಡ್ಗಳು ತಿನ್ನಲ್ಲ ಫ್ರೆಂಡ್ಸ್, ನೋಡಿದ್ರೆ ಈ ಲೆವೆಲ್ಗೆ ಅಡಿಕ್ಟ್ ಆಗ್ಬಿಟ್ಟೈತೆ. ಇದು ರಾತ್ರಿ ಊಟ ಫ್ರೆಂಡ್ಸ್. ಕುದುರೆ ಗೊಬ್ಬರ ಹೀಟು. ಇದಕ್ಕೆ ಹೆಂಗಂದ್ರೆ 8 ವರ್ಷ ನಾನು ಅಲ್ಲೇ ಬಿದ್ದು ಒದ್ದಾಡಿಲ್ಲ ಫ್ರೆಂಡ್ಸ್, ಕೆಲಸ ಮಾಡ್ತಿದ್ದೆ. ನಮಗೆ ಹೆಂಗೆ ಆಗಿರ್ಬೇಡ. ಕಾಮಿಡಿ ಏನಂದ್ರೆ ಫ್ರೆಂಡ್ಸ್, ನನಗೆ ಇಲ್ಲಿ ಬಂದೋಷ್ಟರಲ್ಲಿ ಕುದುರೆ ಗೊಬ್ಬರ ಅಂತ ಅದು ಗೊತ್ತಿಲ್ಲ. ಗೊಬ್ಬರ ಅಂದರೆ ನನಗೆ ಹಸುದು, ಕುರಿದು, ಮೇಕೆದು, ಕೋಳಿದು ಇದೇ ಗೊತ್ತಿತ್ತು. ಅದು ಎಷ್ಟು ಕೆಟ್ಟ ವಾಸನೆ ಬರ್ತೈತೆ ಕುದುರೆ ಗೊಬ್ಬರ ಅಂದರೆ, ಏನೋ ಸತ್ತಿರೋ ಪ್ರಾಣಿ ವಾಸನೆ ಬರ್ತಿದ್ದಲ್ಲ ಫ್ರೆಂಡ್ಸ್, ಆ ಥರ.
ಹಾಂ ಆಮೇಲೆ ನಾನು ಹೀಟ್ ಬೇರೆ ಜಾಸ್ತಿ. ನಾನು ಫಸ್ಟ್ನೇ ದಿನ ಕೆಲ್ಸಕ್ಕೆ ಕುಣ್ಸವ್ರೆ, ಮಣ್ಣೆಲ್ಲ ಮಿಕ್ಸ್ ಮಾಡಿ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿಬಿಟ್ಟು ತಳ್ಳಿಬಿಟ್ಟು ಕುಣ್ಸವ್ರೆ. ನಾನು ಹಾಕ್ತಿದ್ದೀನಿ, ಕೆಟ್ಟೋಗಿರೋ ಪ್ರಾಣಿ ಸ್ಮೆಲ್ ಬತ್ತಿತ್ತಲ್ಲ, ಸತ್ತೋಗಿರೋ ಪ್ರಾಣಿ ಸ್ಮೆಲ್ ಬತ್ತಿತ್ತಲ್ಲ, ಸುತ್ತಮುತ್ತ ನೋಡ್ತಾ ಇದ್ದೀನಿ. ಆಮೇಲೆ ಕೆಲಸ ಮಾಡೋರೆ ಇದ್ರು, ದಿನ ಈ ಸ್ಮೆಲ್ ಇರ್ತೈತೆ, ಅದೇ ಗೊಬ್ಬರನೇ ಮಣ್ಣಲ್ಲಿ ಮಿಕ್ಸ್ ಮಾಡಿರೋದು ಅಂತ. ಆಮೇಲೆ ಛೇ ವಾಟ್ ಎ ಟರ್ನಡಿಯಾ ಲೈಫು ಅಂದ್ಕೊಂಡೆ. ನೋಡಿದ್ರೆ ಅದೇ ನಮ್ಗೆ ಅನ್ನ ಕೊಡ್ತೈತೆ ಅಂತ ನಂಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್, ಆಫ್ಟರ್ 1.5 ಮಂತು ನಾನು ಸ್ಕಿನ್ ಕೇರ್ಗೆ ವಾಪಸ್ ಬಂದಿದ್ದೀನಿ ಫ್ರೆಂಡ್ಸ್. ಬರ್ತಾ ಬರ್ತಾ ಬ್ಲ್ಯಾಕ್ ಆಗ್ತಿದ್ದೀನಿ. ಯಾಕೆ ಅಂದ್ಕೊಂಡ್ರೆ ಇರೋದೇ ಬ್ಲ್ಯಾಕು, ಆದರೆ ಇನ್ನೂ ಬ್ಲ್ಯಾಕ್ ಆಗ್ತಿದ್ದೀನಿ ಅಂದರೆ ಫೇಸ್ ಪ್ಯಾಕ್ಗಳೆಲ್ಲ ಬಿಟ್ಟಿದ್ದೀನಿ ಹುಷಾರು ತಪ್ಪದ್ಮೇಲೆ ಅಂತ. ಅದಕ್ಕೆ ನಾನೊಂದು ಸ್ಟ್ರಾಂಗ್ ಫೇಸ್ ಪ್ಯಾಕ್ ಜೊತೆ ಬಂದೇ ಬಿಟ್ಟೆ ಫ್ರೆಂಡ್ಸ್. ಇಲ್ಲಿ ಬೀಟ್ರೋಟ್ ಪುಡಿ ಮಾಡಿಟ್ಟೆ. ನೆಕ್ಸ್ಟ್ ನಾನು ಹಾಕ್ಕೋತೀನಿ ಫ್ರೆಂಡ್ಸ್ ಫೇಸ್ ಪ್ಯಾಕು ಒಂದೇ ಹುಷಾರು ತಪ್ಪು ಮಲ್ಕೊಂಡೆ. ಬೀಟ್ರೋಟ್ ಪುಡಿ ಫೇಸ್ ಪ್ಯಾಕ್ ಫ್ರೆಂಡ್ಸ್, ನೀವು ಕೇಳಿದ್ರಲ್ಲ ಅವತ್ತು, ಇದೆ ಫ್ರೆಂಡ್ಸ್. ಈ ಫೇಸ್ ಪ್ಯಾಕ್ಗೆ ನಾನು ತಗೋತಿದ್ದೀನಿ ಬೀಟ್ರೋಟ್ ಪುಡಿ ಅಂಡ್ ಮೊಸರು ಅಂಡ್ ಹನಿ ಫ್ರೆಂಡ್, ಜೇನುತುಪ್ಪ ಇವು 3 ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಏನಂದರೆ ಅದು ಸಿಕ್ಕಿದೆಲ್ಲ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು. ಸ್ವಲ್ಪ ಬಟ್ಲಿಗೆ ಬೀಟ್ರೋಟ್ ಪುಡಿ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಬೀಟ್ರೋಟ್ ಪುಡಿ ಫ್ರೆಂಡ್ಸ್. ಇದು ಸಿಪ್ಪೆ ತೆಗೆದ್ನಾ, ಹೊಸ ಫ್ರೆಂಡ್ಸ್ ಕೇಳ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿರಲ್ವಲ್ಲ. ಸಿಪ್ಪೆ ತೆಗಿತೀವಲ್ಲ ಫ್ರೆಂಡ್ಸ್ ಬೀಟ್ರೋಟ್ದು, ಅದನ್ನು ಒಣಗಿಸಿ ಪುಡಿ ಮಾಡಿಕೊಂಡೆ. ಮೊಸರು, ಹನಿ 1.5 ಸ್ಪೂನ್. ಈಗ ಇವಿಷ್ಟು ಮಿಕ್ಸ್ ಮಾಡ್ಕೋತೀನಿ. ಅರ್ಶಿನ ಬೇಕಾದ್ರೆ ಹಾಕೋಬೋದು, ಆದರೆ ಅರ್ಶಿನ ಬೇಡ ಫ್ರೆಂಡ್ಸ್. ವಾವ್, ಪಿಂಕ್ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಇದು ಇದರಲ್ಲಿ ಅಪ್ಲೈ ಮಾಡ್ಕೋತೀನಿ ಫ್ರೆಂಡ್ಸ್. ಕೈ ಬಳಸುವ ಅವಶ್ಯಕತೆನೇ ಇಲ್ಲ. ಸ್ಕಿನ್ ಗ್ಲೋಯಿಂಗ್ಗೆ ಫ್ರೆಂಡ್ಸ್ ನಾನು ಈ ಫೇಸ್ ಪ್ಯಾಕ್ ಬಳಸ್ತಾ ಇರೋದು. ಪಿಂಪಲ್ಸ್ ಏನು ಮುಖದಲ್ಲಿ ಇಲ್ಲ, ಹಾಗಾಗಿ ಸ್ಕಿನ್ ಗ್ಲೋಯಿಂಗ್ಗೆ. ಪಿಂಪಲ್ಸ್ ಇದ್ದಾಗೆ ಬೇರೆ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ ನಾನು. ನನ್ನ ಮುಖ ಯಾವ ವಿಕಾರವಾಗೈತೋ ಅದಕ್ಕೆ ತಕ್ಕಂತೆ ನಮ್ಮ ಫೇಸ್ ಪ್ಯಾಕ್ ಇರುತ್ತೆ. ಮೊದಲು ನಮ್ಮ ಸ್ಕಿನ್ನು ಯಾವುದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೈತೆ, ಪಿಂಪಲ್ ಇದ್ದಾಗೆ ಒಂದು ಹಾಕಬೇಕು, ಏನೋ ಆಯಿಲ್ ಸ್ಕಿನ್ ಇದ್ದಾಗೆ ಒಂದು ಹಾಕಬೇಕು. ಆ ಥರ ನಾವು ಟ್ರೈನಿಂಗ್ ಮಾಡಬೇಕು ನಮ್ಮ ಸ್ಕಿನ್ಗೆ. ಓಕೆ ಫ್ರೆಂಡ್ಸ್, ಇದು ನನ್ನ ಬ್ಯೂಟಿಫುಲ್ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಅಲ್ಲ, ಇದನ್ನ ಹಾಕ್ಕೊಂಡ್ಮೇಲೆ ಬೆಳಗ್ಗೆ ಬ್ಯೂಟಿಫುಲ್ ಆಗ್ತೀನಿ. ಇದನ್ನು ಒಂದು 20 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್. 20 ನಿಮಿಷದ ನಂತರ ಹಿಂಗಾಗೈತೆ ಫ್ರೆಂಡ್ಸ್. ಹಾಗಾಗಿ ಮುಖ ತೊಳ್ಕೊ ಬರ್ತೀನಿ ಫ್ರೆಂಡ್ಸ್ 1 ನಿಮಿಷ. ನಾನು ಸೋಪ್ ಕಿಪ್ ಏನು ಹಾಕಲ್ಲ ಫ್ರೆಂಡ್ಸ್, ಹಾಕ್ಬಾರ್ದು, ಅದು ಆಮೇಲೆ ಯೂಸ್ ಆಗೋಲ್ಲ ಫೇಸ್ ಪ್ಯಾಕು. ಇಲ್ಲಿ ಫ್ರೆಂಡ್ಸ್ ಕ್ಯಾರೆಟ್ ಆಯಿಲು ಫೇಸ್ ಪ್ಯಾಕ್ ಹಚ್ಚಿದ್ಮೇಲೆ ಫೇಸ್ ಒಂದು ಸ್ವಲ್ಪ ಬಿಗಿ ಥರ ಆಗ್ತಿತ್ತಲ್ಲ, ಬಿಗೋ ಥರ ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗಲಿ, ಈ ಥರ ಹೋಮ್ ಮೇಡ್ ಕ್ರೀಮ್ ಆಗಲಿ ಹಚ್ಕೋಬೇಕು. ನಿಜ ಹೇಳ್ಬೇಕಾದ್ರೆ ಡೇ ಟೈಮ್ಗಿಂತ ಈ ಥರ ನೈಟ್ ಟೈಮ್ ಫೇಸ್ ಪ್ಯಾಕ್ಗಳು ಟ್ರೈ ಮಾಡೋದು ಬೆಸ್ಟ್ ಫ್ರೆಂಡ್ಸ್. ಫೇಸ್ ಪ್ಯಾಕ್ ಹಚ್ಚಿದ್ಮೇಲೆ ಬಿಸಿಲಿಗೆ ಹೋದರೆ ಅದು ಸೈಡ್ ಎಫೆಕ್ಟ್ ಆಗ್ತಿದೆ ಬಿಸಿಗೆ. ಆದರೆ ನೈಟಲ್ಲಿ ಚೆನ್ನಾಗಿ ಫೇಸ್ ಪ್ಯಾಕ್ ಹಚ್ಕೊಂಡಿದ್ದೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತಿದೆ. ಬೆಳಗ್ಗೆ ತಕ್ಷಣ ಇದು ನಾನಾ ಅನ್ಸೋದಾರೆ ಇರ್ತೈತೆ, ಆಮೇಲೆ ಝೂಮಲ್ಲಿ ನೋಡಿದ್ರೆ ನಾನೇ ಆಗಿರ್ತೀನಿ, ಆ ಥರ ಇರ್ತದೆ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡೋಕ್ಕೆ ಶಿವಾನಿ ಎಬ್ಬರಿಸಲ್ಲ ಅಂದರೆ ಕಣ್ಣೆಲ್ಲ ರೆಡ್ಗಾಗ್ಬಿಟ್ಟೈತೆ. ಗೊಬ್ಬರ ತುಂಬಿರೋದಕ್ಕೆ ಹೀಟ್ ಜಾಸ್ತಿ ಅಲ್ಲ, ಅದಕ್ಕೆ ಫುಲ್ ನಿದ್ದೆ ಮಾಡ್ತಿದ್ದೆ ಬಾಡಿ ಪೇನ್ಗೆ. ಮಲ್ಕೊಳ್ಳಿ, ಬೆಳಗ್ಗೆ ಎದ್ಮೇಲೆ ವಿಶ್ ಮಾಡಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ರಾತ್ರಿ ಶಿವ ಬೇಗ ಮಲಗ್ಬಿಟ್ಟಿತ್ತಲ್ಲ, ಅದಕ್ಕೆ ಈಗ ವಿಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಂಗಳ ಸಿಸ್ಟರ್ ಶ್ರೀನಿವಾಸಣ್ಣ 18ಕ್ಕೆ ಹ್ಯಾಪಿ ಆನಿವರ್ಸರಿ. ಪುನೀತ್ ಮೋಹಿತ್ ಪ್ರೀತಮ್ ಹಾಯ್ ಮಕ್ಕಳ. ಪುಷ್ಪ ಸಿಸ್ಟರ್ ಮೋಹನ್ ಕುಮಾರ್ ಅಣ್ಣ 20ಕ್ಕೆ ಹ್ಯಾಪಿ ಆನಿವರ್ಸರಿ. ಸುಬ್ರಹ್ಮಣ್ಯ ಅಣ್ಣ 20ಕ್ಕೆ ಹ್ಯಾಪಿ ಬರ್ತಡೇ. ಆನಂದಣ್ಣ 19ಕ್ಕೆ ಹ್ಯಾಪಿ ಬರ್ತಡೇ. ರಚನಾ 20ಕ್ಕೆ ಹ್ಯಾಪಿ ಬರ್ತಡೇ. ಪೂಜಾ 20ಕ್ಕೆ ಹ್ಯಾಪಿ ಬರ್ತಡೇ, 15ನೇ ವರ್ಷದ್ದು. ಮನ್ವಿತಾ 19ಕ್ಕೆ ಹ್ಯಾಪಿ ಬರ್ತಡೇ. ಅಶ್ವಿನಿ ರಿತೀಕ್ಷಾ ಹಾಯ್ ಮಕ್ಕಳ. ರಿಫಾ 21ಕ್ಕೆ ಹ್ಯಾಪಿ ಬರ್ತಡೇ. ವಿದ್ಯಾ ಹ್ಯಾಪಿ ಬರ್ತಡೇ ಸಿಸ್ಟರ್. ಗನ್ವಿಕ್ 22ಕ್ಕೆ ಹ್ಯಾಪಿ ಬರ್ತಡೇ. ಹಿತಾ 21ಕ್ಕೆ ಹ್ಯಾಪಿ ಬರ್ತಡೇ. ಕವೆ ಸಿಸ್ಟರ್ ಪುನೀತಣ್ಣ 20ಕ್ಕೆ ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಸಂಡೇರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.